ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ನಾವೆಲ್ಲ ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳನ್ನೆಲ್ಲ ಇವತ್ತು 5:30ಗೆ ಎಬ್ಬಿಸಿ ರೆಡಿ ಮಾಡಿದ್ದೆ. ನಾವೆಲ್ಲ 5:30ಗೆ ಎದ್ಬಿಟ್ಟಿದ್ವಿ ಅದೆಲ್ಲರೂ, ಯಾಕಂದರೆ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ. ನಂದಿ ಬೆಟ್ಟ ಬೆಳಗಿನ ಜಾವ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಬೇಗನೆ ಹೋಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಮಕ್ಕಳು ಬೇರೆ ಮಲಗಿದ್ರು, ಹೇಗೆ ಎಬ್ಬಿಸೋದು ಅಂತ 5:30ಗೆ ಎಬ್ಬಿಸಿದ್ವಿ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೂರ್ಯ ಹುಟ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬ ದಿನ ಆದಮೇಲೆ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸಾನ್ವಿ ಚಿಕ್ಕವಳಿದ್ದಾಗ ಒಂದು ಟೈಮ್ ಹೋಗಿದ್ವಿ, ಮತ್ತು ಇವಾಗ ಹೋಗ್ತಾ ಇದ್ದೀವಿ. ಮಕ್ಕಳ ಜೊತೆ ಹಾಡು ಹೇಳ್ತಾ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಮಳೆ ಜಿನಿ ಜಿನಿಯಾಗಿ ಇಟ್ಕೊಂಡ್ಬಿಟ್ಟಿದೆ, ಅಷ್ಟೊಂದೇನಿಲ್ಲ. ನಂದಿ ಬೆಟ್ಟ ಇರೋದು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ. ಈ ಕಡೆ ಎಲ್ಲ ಚಕ್ಕೋತ ಫ್ರೂಟ್ಸ್ ಎಲ್ಲ ಫೇಮಸ್ಸು. ಈ ಟೈಮ್ ಎಲ್ಲೂ ಸಿಗಲಿಲ್ಲ, ಅದಕ್ಕೊಂದು ಸೀಸನ್ ಇರುತ್ತೇನೋ ಗೊತ್ತಿಲ್ಲ. ಈ ಟೈಮಲ್ಲಿ ಸಿಗಲಿಲ್ಲ ರೋಡ್ ಸೈಡೆಲ್ಲೂ ಚಕ್ಕೋತ ಫ್ರೂಟು. ಸೂರ್ಯ ಯಾವ ರೀತಿಯಾಗಿ ಮೂಡ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ವಿ. ಈ ಕಡೆ ನೋಡಿ ಒಂದು ಮನೆ ಮೇಲೆ ಕಾರ್ ಥರ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಕಡೆ ರೋಡ್ ಸುತ್ತಮುತ್ತ ನೋಡಿ, ಆ ಕಡೆ ಈ ಕಡೆ ಎಲ್ಲ ನೀಲಗಿರಿ ಹಾಕಿದ್ದಾರೆ. ಮಳೆ ಎಲ್ಲ ಜಾಸ್ತಿ ಬಂದಿರೋದ್ರಿಂದ ಇಲ್ಲೊಂದು ಕೆರೆ ಕೋಡಿ ಬಿದ್ದಿತ್ತು. ನಿಧಾನಕ್ಕೆ ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ಸುತ್ತಮುತ್ತ ಎಲ್ಲ ಹಸಿರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಂದಿ ಬೆಟ್ಟಕ್ಕೆ ಅಂತ ಮನೆಯಿಂದ ಹೊರಟಿದ್ದು, ಅಲ್ಲೋದ್ಮೇಲೆ ಗೊತ್ತಾಯಿತು ನಂದಿ ಬೆಟ್ಟದಲ್ಲಿ ಸ್ವಲ್ಪ ಗುಡ್ಡ ಕುಸಿದಿದೆ ಅಂತ. ಹಾಗಾಗಿ ಅವರೆಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟು ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಅದಕ್ಕೆ ನಾವು ನಂದಿ ಊರಿಗೆ ಹೋದ್ವಿ. ಅಲ್ಲಿ ಭೋಗನಂದೀಶ್ವರ ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಆ ಊರ ಹೆಸರು ಕೂಡ ನಂದಿನೇ, ಅದಕ್ಕೆ ನಂದಿ ಬೆಟ್ಟ ಅಂತ ಕರೀತಾರೇನೋ. ಇಲ್ಲಿ ನೋಡಿ ನೆಟ್ ಥರ ಹಾಕಿದ್ದಾರೆ. ಏನಾದರೂ ಗುಡ್ಡ ಕುಸಿದ್ರೆ ಆ ನೆಟ್ಟಲ್ಲೇ ಸಿಕ್ಕೊಳ್ಳೋ ಥರ, ಅಂದರೆ ರೋಡಿಗೆ ಮಣ್ಣು ಬೆಳೆದಿರೋ ಥರ ಮಾಡಿದ್ದಾರೆ. ಈ ಕಡೆ ಸೈಡಲ್ಲೂ ಪಾರ್ಕ್ ಏನೋ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ. ನೋಡಿ ಅಲ್ಲಿ ಕಾಣ್ತಾ ಇರೋದು ನಂದಿ ಬೆಟ್ಟ, ಆ ಕಡೆ ಸೈಡಲ್ಲಿರೋದು. ಈ ಕಡೆ ಇದು ನಂದಿ ಊರು.
ಇಲ್ಲಿಂದ ಮೆಟ್ಟಲ್ ವ್ಯವಸ್ಥೆ ಇದೆ ಅಂತೆ. ಇಲ್ಲೆಲ್ಲ ದ್ರಾಕ್ಷಿ ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಹತ್ತೋಗರು ಹೋಗ್ಬೋದು ಅಂತ ಹೇಳಿದ್ರು. ನಮ್ಗೆ ಇನ್ನೇನು ಹತ್ತೋಗೋದು, ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನದ ಹತ್ರ ಬಂದ್ವಿ. ತುಂಬ ಹಳೆ ಕಾಲದ ದೇವಸ್ಥಾನ, ಕಲ್ಲು ಮತ್ತು ಗಾರೆಯಿಂದ ಕಟ್ಟಿದ್ದಾರೆ. ಪುರಾತನ ಕಾಲದ ದೇವಸ್ಥಾನ ಇದು. ಭೋಗನಂದೀಶ್ವರ ದೇವಸ್ಥಾನ ಇದ್ರ ಹೆಸರು. ಬನ್ನಿ ಹೋಗೋಣ. ನೋಡಿ ಎಲ್ಲ ಸುತ್ತ ಯಾವ ರೀತಿ ಇದೆ ಅನ್ನೋದನ್ನ. ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗೆ ಹೋಗ್ತಾ ಇದ್ದೀವಿ. ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ನಂದಿ ಬೆಟ್ಟ ಏನೋ ಕ್ಲೋಸ್ ಆಗಿದೆ ಅಂತ, ಏನೋ ಬೆಟ್ಟ ಸ್ವಲ್ಪ ಬಿದ್ದಿದೆ ಅಂತ ಈ ಕಡೆ ಸೈಡಲ್ಲಿ. ಹಾಗಾಗಿ ಇಲ್ಲೇ ಭೋಗನಂದೀಶ್ವರ ದೇವಸ್ಥಾನ ಅಂತಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಎಷ್ಟು ವಿಶಾಲವಾದ ಜಾಗದಲ್ಲಿ ಕಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಇದೆಲ್ಲ ನೋಡಿ ಎಷ್ಟೊಂದು ಜಾಗ ಇದೆ ಇಲ್ಲ, ಈ ಕಡೆ ಎಲ್ಲ ತುಂಬ ವಿಶಾಲವಾದ ದೊಡ್ಡದಾದ ದೇವಸ್ಥಾನ ಆಗಿದೆ ಇದು. ಈ ಕಡೆ ರಥ. ಬನ್ನಿ ಒಳಗಡೆ ಹೋಗೋಣ. ನಾವು ಬೆಳಗ್ಗೆನೆ ಬಂದಿರೋದ್ರಿಂದ ಅಷ್ಟೊಂದು ಜನ ಇದ್ದಿಲ್ಲ, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಾಯಿತು. ನೋಡಿ ಈ ಕಡೆ ನಾಗರಕಲ್ಲು ಇಟ್ಟಿದ್ದಾರೆ. ಇದೇ ನೋಡಿ ದೇವಸ್ಥಾನ. ಇಲ್ಲಿ ಸ್ಲಿಪ್ಪರ್ ಎಲ್ಲ ಬಿಟ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸು. ದೇವಸ್ಥಾನದ ಒಳಗಡೆ ಬಂದ್ವಿ. ಇಲ್ಲಿ ಕೂಡ ನೋಡಿ ಎಷ್ಟೊಂದು ವಿಶಾಲವಾಗಿದೆ ಜಾಗ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಮಾತ್ರ. ತುಂಬಾನೇ ದೊಡ್ಡದಾಗಿದೆ ಮಂಟಪ ಎಲ್ಲ ನೋಡಿ. ಇದೇ ಭೋಗನಂದೀಶ್ವರ ದೇವಸ್ಥಾನ. ಭೋಗನಂದೀಶ್ವರ ಅಂದರೆ ಶಿವನ ದೇವಸ್ಥಾನ. ಇಲ್ಲಿ ಶಾಸನಗಳೆಲ್ಲ ಇದ್ದಾವೆ ನೋಡಿ. ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಲ್ವಾ? ಎಲ್ಲ ಸವದ್ ಬಿಟ್ಟಿದೆ ಕಲ್ಲೆಲ್ಲ. ನೋಡಿ ದೇವಸ್ಥಾನದ ಒಳಗಡೆ ಒಳ ಮಂಟಪ ನೋಡಿ. ಇಲ್ಲಿ ಇನ್ನೂ ಅಲ್ಲಿ ಕೂಡ ನೋಡಿ ಎಷ್ಟೊಂದು ಜಾಗ ಇದೆ ಅಲ್ವಾ? ಗರ್ಭಗುಡಿ ಅದು. ದೇವರ ದರ್ಶನ ಆಯಿತು. ಈ ಕಡೆ ಎಲ್ಲ ವಿಭೂತಿ ಇಟ್ಟಿದ್ರು, ಎಲ್ಲ ಇಟ್ಕೊಂಡ್ಬಿಟ್ಟು ಈ ಕಡೆ ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ತುಳಸಿ ಕಟ್ಟೆ. ಇಲ್ಲಿನೂ ಒಂದು ದೇವಸ್ಥಾನ ಇದೆ. ಭೋಗನಂದೀಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದೆ. ನೋಡಿ ಇದೆಲ್ಲ ದೇವಸ್ಥಾನದ ಹಿಂಭಾಗ ಈ ರೀತಿಯಾಗಿದೆ. ಹಿಂದ್ಗಡೆನೂ ಒಂದು ದೇವಸ್ಥಾನ ಇದೆ. ಇಲ್ಲೊಂದು ನೋಡಿ ಚಿಕ್ಕದಾಗಿದೆ. ಇಲ್ಲಿ ಬನ್ನಿ ತೋರಿಸಿ ನೋಡಿ. ಇಲ್ಲಿ
ವೆಂಟಿಲೇಷನ್ಗೆ ಇರಬೇಕು ಅನಿಸುತ್ತೆ. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ, ಕೈಯೇ ತೋರುತ್ತೆ. ಅವಾಗಿನ ಕೆತ್ತನೇ ಅಲ್ವಾ, ಸೂಪರು. ಒಂದೇ ಕಲ್ಲಲ್ಲಿ ಕೆತ್ತಿರೋ ಅಂಥದ್ದು. ಎಷ್ಟು ಚೆನ್ನಾಗಿ ಶಿಲೆನ ನಿಲ್ಲಿಸಿದ್ದಾರೆ. ಈ ಕಡೆ ನೋಡಿ ದೇವಸ್ಥಾನ ಹಿಂದಗಡೆನೆ ತುಂಬ ಚೆನ್ನಾಗಿದೆ. ಹಿಸ್ಟಾರಿಕಲ್ ಪ್ಲೇಸ್ ಇದು. ನೀವು ಪ್ಲ್ಯಾನ್ ಮಾಡ್ಕೊಬೋದು ಯಾವ ರೀತಿಯಾಗಿ ಅಂದರೆ, ನಂದಿ ಬೆಟ್ಟಕ್ಕೆ ಬಂದ ತಕ್ಷಣ ನಂದಿ ಬೆಟ್ಟನ ನೋಡ್ಕೊಂಡ್ಬಿಟ್ಟು ಮತ್ತೆ ಕೆಳಗಡೆ ಬಂದುಬಿಟ್ಟು ನಂದಿ ಊರಲ್ಲಿ ಇದು ಭೋಗನಂದೀಶ್ವರ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಮುಂದೆ ಬೇಯಾಳು ಅಲ್ಲಿ ಹೇಳಿದರು ನಮಗೆ ಈ ರೀತಿಯಾಗಿ ರೂಟು ಚೆನ್ನಾಗಿರುತ್ತೆ, ಈ ರೀತಿಯಾಗಿ ಹೋದರೆ ನೀವು ಅಂತಂದು. ಮುದ್ದೇನಹಳ್ಳಿ ಅಂದರೆ ವಿಶ್ವೇಶ್ವರಯ್ಯನ ಊರು. ಇಲ್ಲಿಂದ ಈ ದೇವಸ್ಥಾನದಿಂದ ಅಲ್ಲಿಗೆ ಇನ್ನು 7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಒಂದು ಬಾವಿ ನೋಡಿ, ಹಳೆ ಕಾಲದ ಬಾವಿ. ಈ ದೇವಸ್ಥಾನದಲ್ಲಿ 2 ಬಾವಿ ಇದ್ದಾವೆ. ಆ ಕಡೆ ಸೈಡ್ ಒಂದು, ಈ ಕಡೆ ಅಂದರೆ ಲೆಫ್ಟಿಗೊಂದು ಮತ್ತು ರೈಟ್ಗೊಂದು ಇದೆ. ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅಂದರೆ ನೀರಿದೆ, ಅಂದರೆ ಒಂಥರ ವೇಸ್ಟ್ ನೀರು ಥರ ಇದೆ, ಎಲ್ಲ ಪಾಚಿ ಥರ ಕಾಣ್ತಾ ಇತ್ತು. ಇದೆಲ್ಲ ಕೆತ್ತಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೂ ಗೊತ್ತಿದ್ದಿಲ್ಲ. ಇವಾಗ ನಂದಿ ಬೆಟ್ಟ ಕ್ಯಾನ್ಸಲ್ ಆಗಿರೋದ್ರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತಂದು ಇಲ್ಲಿಗೆ ಬಂದ್ವಾ. ಇಲ್ಲಿ ಹೇಳಿದರು ನಮಗೆ ಈ ರೀತಿಯಾಗಿ ಹೋದರೆ ನೀವು ಎಲ್ಲ ಪ್ಲೇಸ್ ನೋಡ್ಬೋದು, ಘಾಟಿ ಸುಬ್ರಹ್ಮಣ್ಯ ನೋಡ್ಬೋದು ಮತ್ತು ವಿಶ್ವೇಶ್ವರೇಶ್ವರ ದೇವಸ್ಥಾನ ನೋಡ್ಬೋದು ಅಂತ ಹೇಳಿದರು. ಹಾಗೆ ನಾವು ಅದಕ್ಕೆ ಮುದ್ದೇನಹಳ್ಳಿಗೆ ಹೋಗ್ಬಿಟ್ಟು ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಮತ್ತು ವಿಶ್ವೇಶ್ವರೇಶ್ವರ ದೇವಸ್ಥಾನ ಎಲ್ಲ ನೋಡ್ಕೊಂಡ್ಬಂದ್ವಿ. ಆ ಪ್ಲೇಸಸ್ಗಳೆಲ್ಲ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಇಲ್ಲಿ ಕೆತ್ತನೆ ಮಾಡಿರೋಂಥ ಎಲ್ಲ ಶಾಸನಗಳು ಇದ್ದಾವೆ. ಹಳಗನ್ನಡ ಇರ್ಬೋದು, ಸ್ವಲ್ಪ ಸೌದಂಗಿದೆ ನೋಡಿ ಈ ಥರ. ಇಲ್ಲಿ ಹೋಗಿ ಬರೋಣ ಬನ್ನಿ, ಏನಿದೆ ಅಂತ ನೋಡೋಣ. ಮೋಸ್ಟ್ಲಿ ಇದು ಸ್ಟೋರೇಜ್ ಇರ್ಬೋದು ಅಂತ ಹೇಳ್ತೀನಿ. ಈ ಕಡೆ ಎಲ್ಲ ಈ ಥರ ಹಾಕಿದ್ದಾರೆ. ಇದಕ್ಕೇನು ಡೋರ್ ಇಲ್ಲ, ಮಳೆ ಬಂದು ನಿಂತಿರೋದ್ರಿಂದ ಇಲ್ಲೆಲ್ಲ ನೀರು. ಈ ಕಡೆ ತೆಂಗಿನಕಾಯಿ ಎಲ್ಲ ಒಡೆದ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ಇಲ್ಲಿ ಒಂದು ರಥನ ಗ್ಲಾಸಲ್ಲಿ ಇಟ್ಟಿದ್ದಾರೆ ನೋಡಿ, ಈ ರೀತಿಯಾಗಿ. ಈ ಕಡೆ ನಾವು ಫೋಟೋ ತೆಗೆಸ್ಕೊಂಡ್ವಿ, ಫ್ಯಾಮಿಲಿ ಫೋಟೋ. ಇಲ್ಲಿ ವಿಗ್ರಹ ಹಾಳಾಗಿದೆ ಅಂತ ಈ ದೇವಸ್ಥಾನಕ್ಕೆ ಪೂಜೆ ಇಲ್ಲ ನೋಡಿ. ನಾನು ಹೇಳಿದ್ನಲ್ಲ ಆಗಲೇ, ರೈಟ್ ಸೈಡಿಗೆ ಒಂದು ಬಾವಿ ಇದೆ ಅಂತ. ಇದೆ ನೋಡಿ ಆ ಬಾವಿ, ಈ ಕಡೆ ಇದೆ. ಎಲ್ಲ ಗ್ರಿಲ್ ಹಾಕಿದ್ದಾರೆ ಸೇಫ್ಟಿಗೆಲ್ಲ. ಈ ಕಡೆ ದೇವ್ರಿಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ, ಅದಕ್ಕೂ ಗ್ರಿಲ್ ಹಾಕಿದ್ದಾರೆ ಅಡ್ಡ ನೋಡಿ. ಮೋಸ್ಟ್ಲಿ ಜಾತ್ರೆಲೆಲ್ಲ ಯೂಸ್ ಮಾಡಿದಂಥ ಇರಬೇಕು ಇವೆಲ್ಲ. ಈ ರೀತಿಯಾಗಿ ಬೀಗ ಹಾಕಿದ್ರೆಲ್ಲ ಅವನಿಗೂ. ಇನ್ನು ನಾವು ಹೊರಟ್ವಿ. ದೇವಸ್ಥಾನ ಎಲ್ಲ ನೋಡಿದ್ದಾಯಿತು, ದೇವರ ದರ್ಶನ ಆಯಿತು. ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆನೂ 1-2 ದೇವಸ್ಥಾನ ಇದ್ದಾವೆ. ಎಷ್ಟು ವಿಶಾಲವಾದ ಮೈದಾನ ಬಿಡಿ, ಅಂತೂ ತುಂಬ ದೊಡ್ಡ ದೇವಸ್ಥಾನ ಇದಂತೂ. ಈಗಿನ ಕಾಲದಲ್ಲಿ ಈ ಥರ ದೇವಸ್ಥಾನ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಆದರೆ ಬಂದೋಗಿ. ನಾವಿಲ್ಲಿಗೆ ಬರ್ತೀವಿ ಅಂತ ಅಂದ್ಕೊಂಡು ಬರಲಿಲ್ಲ, ನಂದಿ ಬೆಟ್ಟಕ್ಕಂತ ಬಂದಿದ್ದು. ಅದು ಕ್ಲೋಸ್ ಆಗಿರೋದ್ರಿಂದ ನಾವು ಇಲ್ಲಿಗೆ ಬಂದಂಗಾಯಿತು. ಒಳ್ಳೆ ಪ್ಲೇಸು ನೋಡ್ದಂಗಾಯಿತು. ಇಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ವೆಂಕಟೇಶ್ವರ ದೇವಸ್ಥಾನ, ಅಲ್ಲಿ ಕಾಣ್ತಿದೆ ಅಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದ್ವಿ. ದೇವಸ್ಥಾನ ಬೀಗ ಹಾಕಿತ್ತು, ಹೊರಗಡೆಯಿಂದಲೇ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ.
ಇಲ್ಲಿ ಒಂದು ಪುಷ್ಕರಣಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಣ ಅಂತ. ಬನ್ನಿ ನಮ್ಮ ಜೊತೆಲಿ ನೀವು. ಇಲ್ಲಿ ಆಮೆ ಇದಾವೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ. ಆಮೆ ಒಂದೆರಡು ಇದ್ವು, ಒಂದು ಮಾತ್ರ ಕಾಣಿಸ್ತು. ಒಂದದು ಹೋಗ್ಬಿಡ್ತು ಆ ಕಡೆ ಸೈಡು, ಮತ್ತು ಬರಲೇ ಇಲ್ಲ ಅದು. ಇವಾಗ ಒಂದು ಫ್ಯಾಮಿಲಿ ಫೋಟೋ, ಇದು ನಮ್ಮ ಫ್ಯಾಮಿಲಿ. ನಮ್ಮ ಸಾನ್ವಿ ನೋಡಿ ಫೋಟೋಗೆ ಯಾವ ರೀತಿ ಸೋಸ್ ಕೊಟ್ಟಿದ್ದಾಳೆ ಅಂತ. ಅವ್ರು ನಾನು ತೆಗಿತಾ ಇದ್ರೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಈ ರೀತಿಯಾಗಿ, ಒಂದು ಯಾವ ರೀತಿಯಾಗಿ ಅಂತ. ಇನ್ನು ಇವಾಗ ಹೊರಟ್ವಿ, ದೇವಸ್ಥಾನ ಎಲ್ಲ ನೋಡಿದ್ದಾಯ್ತಲ್ಲ. ಈಗ ಮುದ್ದೇನಹಳ್ಳಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಅದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ಮರಿದೇ ನೋಡಿದ್ರಲ್ವಾ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. Thank you for watching and bye bye.